ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪಟೇಲ್ ಕಂಪ್ಯೂಟರ್ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ಇಂದಿರಾ ಕಿಟ್ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೇನೆ. ಇಂದಿರಾ ಕಿಟ್ ಯಾವಾಗಿಂದ ಕೊಡ್ತಾರೆ, ಎಷ್ಟು ಕೊಡ್ತಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾಗಿ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಮೊದಲ ಬಾರಿಗೆ ನೋಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಆನ್ ಮಾಡೋದನ್ನು ಮರಿಬೇಡಿ. ವೀಕ್ಷಕರೇ, ರಾಜ್ಯ ಸರ್ಕಾರ ಕಡೆಯಿಂದ 5 kg ಅಕ್ಕಿ ಹಾಗೂ ಕೇಂದ್ರ ಸರ್ಕಾರ ಕಡೆಯಿಂದ 5 kg ಅಕ್ಕಿ ಕೊಡ್ತಾಯಿದ್ರು. ಆದರೆ ರಾಜ್ಯ ಸರ್ಕಾರದ ಕಡೆಯಿಂದ ಕಳೆದ ತಿಂಗಳಿನಲ್ಲಿ ಇಂದಿರಾ ಕಿಟ್ ಕೊಡ್ತೀವಿ ಅಂದಾಗ ಒಂದು ಘೋಷಣೆಯನ್ನು ಮಾಡಿದರು. ಮತ್ತು ವೀಕ್ಷಕರೇ, ಈ ಒಂದು ಇಂದಿರಾ ಕಿಟ್ನಲ್ಲಿ ಬರುವ ಪದಾರ್ಥಗಳು ಯಾವುವು ಎಂಬುದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಜೊತೆಗೆ ಯಾವ ಒಂದು ರೇಷನ್ ಕಾರ್ಡಿಗೆ ಎಷ್ಟು ಜನ ಇರುವ ರೇಷನ್ ಕಾರ್ಡಿಗೆ ಎಷ್ಟು ದಿನಸಿ ಕಿಟ್ಗಳು ಕೊಡ್ತಾ ಇದ್ದಾರೆ ಹಾಗೂ ಎಷ್ಟು kg ದಿನಸಿ ಕಿಟ್ಗಳು ಕೊಡ್ತಾ ಇದ್ದಾರೆ, ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಇನ್ನುವರೆಗೆ ಈ ವಿಡಿಯೋವನ್ನು ಯಾರು ಲೈಕ್ ಮಾಡಿಲ್ಲ ತಪ್ಪದೇ ಲೈಕ್ ಮಾಡಿ. ಇನ್ನುವರೆಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವೀಕ್ಷಕರೇ, ಮೊದಲನೇದಾಗಿ ಇಂದಿರಾ ಕಿಟ್ ರಾಜ್ಯ ಸರ್ಕಾರದಿಂದ ಯಾಕೆ ಕೊಡ್ತಾ ಇದ್ದಾರೆ ಅಂತಂದರೆ, ಈಗಾಗಲೇ ಜನಸಾಮಾನ್ಯರು ಅಕ್ಕಿ ಬಳಕೆಯನ್ನು ಮಾಡ್ತಾ ಇಲ್ಲ, ಬೇರೆ ಬೇರೆ ಕಡೆ ಮಾರಾಟ ಮಾಡ್ತಾ ಇದ್ದಾರೆ ಎಂಬುದರ ಬಗ್ಗೆ ಸರ್ಕಾರ ಗಮನಕ್ಕೆ ಬಂದಿರುತ್ತದೆ. ಆದ್ದರಿಂದ ಸರ್ಕಾರ ಕಡೆಯಿಂದ ಅಕ್ಕಿ ಬದಲಿಗೆ ಬೇರೆ ಬೇರೆ ಪದಾರ್ಥಗಳು ಅಂದರೆ 1 ಲೀಟರ್ ಅಡುಗೆ ಎಣ್ಣೆ, ತೊಗರಿಬೇಳೆ, ಹೆಸರು ಕಾಳು, ಉಪ್ಪು, ಸಕ್ಕರೆ ಇಷ್ಟು ದಿನಸಿಗಳು ಸಾಮಗ್ರಿಗಳನ್ನು ನಿಮಗೆ ಇಂದಿರಾ ಕಿಟ್ ಆಹಾರ ಮೂಲಕ ವಿತರಣೆ ಮಾಡಲು ಸರ್ಕಾರ ಕಡೆಯಿಂದ ಈ ಒಂದು ಯೋಜನೆಯನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ವೀಕ್ಷಕರೇ, ಹಾಗಾದರೆ ರೇಷನ್ ಕಾರ್ಡ್ನಲ್ಲಿ ಎಷ್ಟು ಸದಸ್ಯರಿದ್ದರೆ ಎಷ್ಟು ಇಂದಿರಾ ಕಿಟ್ನಲ್ಲಿನ ದಿನಸಿ ಸಾಮಗ್ರಿ ಕೊಡ್ತಾರೆ ಅಂದರೆ, BPL ರೇಷನ್ ಕಾರ್ಡ್ ಅಲ್ಲಿ 2 ಜನ ಸದಸ್ಯರಿದ್ದರೆ ನಿಮಗೆ ಅರ್ಧ ಲೀಟರ್ ಅಡುಗೆ ಎಣ್ಣೆ ಬರುತ್ತೆ, ಅರ್ಧ kg ತೊಗರಿಬೇಳೆ ಬರುತ್ತೆ, ಅರ್ಧ kg ಹೆಸರುಕಾಳು ಬರುತ್ತೆ, ಅರ್ಧ kg ಉಪ್ಪು ಬರುತ್ತೆ ಹಾಗೂ ಅರ್ಧ kg ಸಕ್ಕರೆಯನ್ನು ಕೊಡ್ತಾ ಇದ್ದಾರೆ. ಸೊ ಫ್ರೆಂಡ್ಸ್, ಇಲ್ಲಿ ಇಷ್ಟು ದಿನಸಿ ಸಾಮಗ್ರಿಗಳು BPL ಕುಟುಂಬದ 2 ಜನ ಸದಸ್ಯರಿದ್ದರೆ ಅಂಥ ಜನರಿಗೆ ಈ ಒಂದು ದಿನಸಿ ಕಾಳುಗಳು ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ 2 ಜನಕ್ಕಿಂತ ಹೆಚ್ಚಾಗಿ ಸದಸ್ಯರಿದ್ದರೆ ಅವರಿಗೂ ಕೂಡ 2 ಜನರಿದ್ದರೆ ಪ್ರತಿಯೊಂದು ದಿನಸಿ ಸಾಮಗ್ರಿಗಳು ಅರ್ಧ kg ಕೊಡ್ತಾರೆ. ಅದೇ ರೀತಿಯಾಗಿ 3 ರಿಂದ 4 ಜನರಿದ್ದರೆ 1 kg ಅಂತ ಕೊಡ್ತಾರೆ. 5 ರಿಂದ 6 ಜನರಿದ್ದರೆ ಅದೇ ರೀತಿಯಾಗಿ 1.5 kg ಅಂತ ಕೊಡ್ತಾರೆ. ವೀಕ್ಷಕರೇ, ಇಂದಿರಾ ಕಿಟ್ ಆಹಾರ ಕಿಟ್ ಯಾವಾಗಿನಿಂದ ರೇಷನ್ ಕಾರ್ಡ್ನ ಫಲಾನುಭವಿಗಳಿಗೆ ಸಿಗುತ್ತೆ ಅಂತಂದರೆ, ರಾಜ್ಯ ಸರ್ಕಾರ ಕಡೆಯಿಂದ ಮಾಹಿತಿ ಬಂದಿರೋ ಪ್ರಕಾರ ಜನವರಿ ತಿಂಗಳಿನಿಂದ ಆಹಾರ ಕಿಟ್ ವಿತರಣೆ ಪ್ರಾರಂಭ ಮಾಡ್ತಾರೆ ಅಂತ ಮಾಹಿತಿಯನ್ನು ಬಂದಿದ್ದು. ಇಷ್ಟು ಒಂದು ಇಂದಿರಾ ಕಿಟ್ ಬಗ್ಗೆ ಇರ್ತಕ್ಕಂಥ ಒಂದು ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀನಿ. ನಮ್ಮ ಮಾಹಿತಿಯನ್ನು ಇಷ್ಟವಾದಲ್ಲಿ ನಮ್ಮ ವಿಡಿಯೋನ ಲೈಕ್ ಮಾಡಿ. ಏನಾದರೂ ಡೌಟ್ಸ್ ಏನಾದರೂ ಇದ್ದರೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ಕಮೆಂಟ್ಸ್ ಮಾಡಿ. ನಿಮ್ಮ ಫ್ರೆಂಡ್ಸ್ ನೆರೆಹೊರೆಯವರಿಗೆ ಯಾರ್ಯಾರಿದ್ದಾರೆ ಪ್ರತಿಯೊಬ್ಬರಿಗೆ ವಿಡಿಯೋನ ಶೇರ್ ಮಾಡಿ. ನಾನು ಮತ್ತೆ ಭೇಟಿ ಆಗ್ತೇನೆ ಮುಂದಿನ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು, ಶುಭ ದಿನ.